ನೋಡಿ ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಈಕ್ವೇಷನ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 0 ನಿಯರ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ ನ್ಯೂಟನ್ ರ್ಯಾಪ್ಸನ್ ಮೆಥಡ್. ನೋಡಿ ಯಾವ ಥರ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು, ತುಂಬ ಈಸಿ ಇದೆ. ಫಸ್ಟ್ ಏನು ಮಾಡೋಣ, ಇದು ಈಕ್ವೇಷನ್ನ ಬರ್ಕೊಬಿಡೋಣ. ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು 0. ನೋಡಿ ಇದು ಬರ್ದಾದ್ಮೇಲೆ ಏನು ಮಾಡೋಣ, ಇದನ್ನ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಕರೆಕ್ಟ್ ಅಲ್ವಾ? ಇದು ಬರ್ದಾದ್ಮೇಲೆ ಏನು ಮಾಡಿ, ಈಗ ಇಲ್ಲಿ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ಯಾವುದ್ರದ್ದು ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ಅಂದರೆ ಎಕ್ಸ್ ಸೈನ್ ಎಕ್ಸು ಮತ್ತು ಕಾಸ್ ಎಕ್ಸ್ದು ಮತ್ತು ಎಫ್ ಡ್ಯಾಶ್ ಆಫ್ ಎಕ್ಸು. ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸೈನ್ ಎಕ್ಸ್ ಗೊತ್ತಿರಬೇಕು ನಿಮಗೆ. ಇದನ್ನ ಡಿಫ್ರೆನ್ಷಿಯೇಟ್ ಮಾಡೋದು ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ. ಯು ಡಿ ಬೈ ಡಿ ಎಕ್ಸ್ ಆಫ್ ವಿ ಪ್ಲಸ್ ವಿ ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಎಕ್ಸು. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದ್ರೇನು, ಕಾಸ್ ಎಕ್ಸು ಪ್ಲಸ್ ಸೈನ್ ಎಕ್ಸ್ ಹಂಗೆ ಇಟ್ಕೋಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1. ಅರ್ಥ ಆಗ್ತಿದೆಯಲ್ವ? ಇದು ಗೊತ್ತಿರಬೇಕು. ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್. ಎಲ್ಲಕ್ಕಿಂತ ಇಂಪಾರ್ಟೆಂಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್. ಇದು ನೀಟಾಗಿ ಗೊತ್ತಿರಬೇಕು. ಈಗ ನೀವೇನು ಮಾಡಬೇಕು, ಫಸ್ಟ್ ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ನ್ಯೂಟನ್ ರ್ಯಾಪ್ಸನ್ ಮೆಥಡಲ್ಲಿ. ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ಎಫ್ಗೇನು ಎಫ್ ಡ್ಯಾಶ್ ಆಫ್ ಎಕ್ಸ್. ನೋಡಿ ಕ್ವಶನಲ್ಲಿ ಏನಾದರೂ ನಿಯರ್ ಅಂತ ಕೇಳಿದ್ರೆ ನೀವು ರೂಟ್ ಲೈಸ್ ಬಿಟ್ವೀನ್ ಫೈಂಡ್ ಮಾಡೋದು ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಡೈರೆಕ್ಟಾಗಿ ಎಫ್ ಆಫ್ ಎಕ್ಸ್ ಬರೀಬೇಕು, ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈಗ ನೋಡಿ ಎಫ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್. ಆಮೇಲೆ ಎಕ್ಸ್ ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು 1 ಪ್ಲಸ್ ಕಾಸ್ ಎಕ್ಸ್ಗೇನು ಮೈನಸ್ ಸೈನ್ ಎಕ್ಸ್. ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು 1 ಅಂದರೆ ಸೈನ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎಕ್ಸ್. ಈಗ ನೋಡಿ ಪ್ಲಸ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಉಳಿಯುತ್ತೆ, ಎಕ್ಸ್ ಕಾಸ್ ಎಕ್ಸ್ ಉಳಿಯುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಲೆಟ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು ಪೈ ಅಂತ ಬರ್ಕೊಡಿ. ಲೆಟ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು ಪೈ. ಇದು ಬರ್ದಾದ್ಮೇಲೆ ನ್ಯೂಟನ್ ರ್ಯಾಪ್ಸನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ಕೊಳ್ಳಿ. ನ್ಯೂಟನ್ ರ್ಯಾಪ್ಸನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ಬಿಟ್ಟು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ ಎಫ್ ಆಫ್ ಎಕ್ಸ್ ಎನ್ ಹೋಲ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಎನ್. ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಈಗ ನೋಡಿ ಎನ್ ಈಸ್ ಈಕ್ವಲ್ ಟು 0 ತಗೋಬೇಕು ಸ್ಟಾರ್ಟಿಂಗು. ಫಾರ್ ಎನ್ ಈಸ್ ಈಕ್ವಲ್ ಟು 0 ಅಂತ ತಗೋಬೇಕು. ಇಲ್ಲೇನಾಗುತ್ತೆ, 0 ತಗೊಂಡಾಗ ಎಕ್ಸ್ 0 ಪ್ಲಸ್ 1 x1 ಆಗುತ್ತೆ, ಎಕ್ಸ್ 0 ಆಗುತ್ತೆ, ಎಫ್ ಆಫ್ ಎಕ್ಸ್ 0 ಆಗುತ್ತೆ, ಡಿವೈಡೆಡ್ ಬೈ
ಎಫ್ ಡ್ಯಾಶ್ ಆಫ್ x0 ಆಗುತ್ತೆ. ಈಗ x1 ಈಸ್ ಈಕ್ವಲ್ ಟು, ಇಲ್ಲಿ x0 ಅಂದರೆ ಗೊತ್ತು, x0 ಏನು ಪೈ ಮೈನಸ್ ಎಫ್ ಆಫ್ ಪೈ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಪೈ. ನೋಡಿ, ಇದಾದಮೇಲೆ ಕ್ಯಾಲ್ಸಿಲಿ ಮಾಡಬೇಕು. ಯಾವ ಥರ ಮಾಡೋದು ಹೇಳ್ಕೊಡ್ತೀನಿ. ಈಗ ನೋಡಿ, ಕ್ಯಾಲ್ಸಿ ಮಾಡಿದಾಗ ಇಲ್ಲಿ ಎಫ್ ಆಫ್ ಎಕ್ಸ್ ಬಂದು ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇದೆ. ಅರ್ಥ ಆಗ್ತಿದೆಯಲ್ವ? ಫಸ್ಟು x0 ಬದಲು ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಏನು ನೋಡಿ, ಇದು ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬಂದು ಎಫ್ ಆಫ್ ಎಕ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಕಾಸ್ ಎಕ್ಸ್. ನೀವು x0 ಬದಲು ಎಕ್ಸ್ ಅಂದ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? x0 ಬದಲು ಎಕ್ಸ್ ಹಾಕ್ಕೊಳ್ಳಿ, ಎಫ್ ಆಫ್ x0 ಬದಲು ಎಫ್ ಆಫ್ ಎಕ್ಸ್ ಹಾಕಿ. ಎಫ್ ಆಫ್ ಎಕ್ಸ್ ಏನು ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಇಲ್ಲೇನು ಬರುತ್ತೆ? ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಕ್ಯಾಲ್ಸಿಲಿ ಈ ಥರ ಬರುತ್ತೆ, ಹೋಲ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಕಾಸ್ ಎಕ್ಸ್, ಎಕ್ಸ್ ಕಾಸ್ ಎಕ್ಸ್. ಈ ಥರ ಟೈಪ್ ಮಾಡ್ಕೋಬೇಕು. ಈ ಥರ ಟೈಪ್ ಮಾಡೋಕ್ಕೆ ಮುಂಚೆ ಜ್ಞಾಪಕ ಇಟ್ಕೊಳ್ಳಿ, ಕ್ಯಾಲ್ಸಿನ ರೇಡಿಯನಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಯಾವುದರಲ್ಲಿ? ರೇಡಿಯನಲ್ಲಿ ಫಿಕ್ಸ್ ಮಾಡ್ಕೋಬೇಕು. ರೇಡಿಯನಲ್ಲಿ ಇಟ್ಕೋಬೇಕು. ಜೊತೆಗೆ ಜ್ಞಾಪಕ ಇಟ್ಕೊಳ್ಳಿ, ಫಿಕ್ಸ್ ಟು 4 ಡೆಸಿಮಲ್, ಫಿಕ್ಸ್ ಟು 4 ಡೆಸಿಮಲ್. ಈ ಪಾಯಿಂಟ್ಸ್ನ ಕ್ಯಾಲ್ಸಿಗೆ ಜ್ಞಾಪಕ ಇಟ್ಕೊಳ್ಳಿ. ಈಗ ನೋಡಿ, ಇದನ್ನ ಮಾಡೋದು ಯಾವ ಥರ ನೋಡಿ. ಫಸ್ಟ್ ಏನು ಮಾಡೋಣ, ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಬಿಡೋಣ. ಶಿಫ್ಟ್ 9 ಆನ್ ಮಾಡ್ಕೊಳ್ಳೋಣ. ಶಿಫ್ಟು 9 3 ಈಕ್ವಲ್. ಈಗ ರೇಡಿಯನಲ್ಲಿ ಇಟ್ಕೊಳ್ಳೋಣ. ಶಿಫ್ಟು ಮೋಡು 4. ಈಗ ಫಿಕ್ಸ್ ಮಾಡ್ಕೊಳ್ಳೋಣ. ಶಿಫ್ಟು ಮೋಡು 6 4. ನೋಡಿ, ಡಿವೈಡ್ ಮಾಡ್ಕೊಳ್ಳೋಣ. ಸಾರಿ, ಫಸ್ಟು ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕಾಸ್ ಎಕ್ಸ್. ಈ ಥರ. ಅಕಸ್ಮಾತ್ ನೀವು ಏನಾದರೂ ರೇಡಿಯನಲ್ಲಿ ಇಟ್ಕೊಂಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ನೋಡಿ, ಇದರಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ. ನೋಡಿ, ಫಸ್ಟ್ ಆಲ್ಫಾ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕಾಸ್ ಎಕ್ಸ್. ಇದರಲ್ಲಿ ನೀವು ಫಿಕ್ಸು ಮಾಡಿಲ್ಲ, ರೇಡಿಯನ್ಗೆ ಫಿಕ್ಸ್ ಮಾಡಿಲ್ಲ. ಡಿಗ್ರಿ ಇಲ್ಲಿದೆ, ಇದು ರೇಡಿಯನ್ಗೆ ಫಿಕ್ಸ್ ಮಾಡಿರೋದು. ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನಾಗಬೇಕು? ಪೈ. ಶಿಫ್ಟು ಪೈ ಹಾಕಿ. ಏನು ಬಂತು? 2. ಸಾರಿ, ಇದು ರೇಡಿಯನಲ್ಲಿ ಫಿಕ್ಸ್ ಆಗಿದೆ. ಕ್ಲಿಯರ್ ಮಾಡ್ಬಿಟ್ಟು ಮಾಡ್ತೀನಿ. ಶಿಫ್ಟು 9 3 ಈಕ್ವಲ್. ಈಗ ನೋಡಿ, ಕ್ಲಿಯರ್ ಮಾಡಿಬಿಟ್ಟು ಡಿಗ್ರಿಲಿದೆ. ಈಗ ಇದು ರೇಡಿಯನಲ್ಲಿದೆ, ಇದು ಡಿಗ್ರಿಲಿದೆ. ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕಾಸ್ ಎಕ್ಸ್. ನೋಡಿ, ಕ್ಯಾಲ್ಕುಲೇಟ್ ಹೊಡೆದು ಎಕ್ಸ್ ಜಾಗದಲ್ಲಿ ಪೈ ಹಾಕಿ. ಶಿಫ್ಟು ಪೈ. ಏನು ಬರ್ತಾಯಿದೆ? 2.7684 ಬರ್ತಾಯಿದೆ. ಕ್ಯಾಲ್ಕುಲೇಟ್ ಹೊಡೀರಿ, ಪೈ ಹಾಕಿ. ಶಿಫ್ಟು ಪೈ. ಶಿಫ್ಟ್ ಹೊಡೆದು ಇದು ಹೊಡೆದ್ರೆ ಪೈ ಬರುತ್ತೆ. 2.8233. ಇದು ಕರೆಕ್ಟ್ ಆನ್ಸರ್, ಇದು ರಾಂಗು. ನೋಡಿ, ರೇಡಿಯನಲ್ಲಿ ಇಟ್ಕೊಂಡಿಲ್ಲ ಅಂದರೆ ಡಿಗ್ರಿಲಿದ್ದರೆ, ಇದು ಕ್ಯಾಲ್ಸಿ ಡಿಗ್ರಿಲಿದ್ದರೆ ನಿಮಗೆ ಆನ್ಸರ್ ರಾಂಗ್ ತೋರಿಸಿದೆ. ಇದು ರೇಡಿಯನಲ್ಲಿ ನೀವು ಚೇಂಜ್ ಮಾಡಿದ್ರೆ ಶಿಫ್ಟು ಮೋಡು ರೇಡಿಯನ್ಗೆ 4. ಈಗ ಈಕ್ವಲ್ ಹೊಡೀರಿ, ಏನು ಬರುತ್ತೆ? 2.8232. ಗೊತ್ತಾಗ್ತಿದೆಯಲ್ವಾ? ಈಗ 4 ಡೆಸಿಮಲ್ ಫಿಕ್ಸ್ ಮಾಡಿದ್ರೆ 2.8232. 5th ಡಿಜಿಟು 8 ಇದೆ, ಅದಕ್ಕೆ 32 ಇರೋದು 33 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ರೇಡಿಯನಲ್ಲಿ ಇರಲಿಲ್ಲ ಅಂದರೆ ರಾಂಗ್ ಆಗುತ್ತೆ. ಕ್ಯಾಲ್ಸಿ ಶುಡ್ ಬಿ ಟ್ರಿಗ್ನಾಮೆಟ್ರಿ ಬಂದಾಗ ಕ್ಯಾಲ್ಸಿಲಿ ರೇಡಿಯನಲ್ಲೇ ಇಟ್ಕೋಬೇಕು. ಈಗ x1 ಏನಾಯಿತು? 2.8233. ಈಗ ನೆಕ್ಸ್ಟು
n ಈಸ್ ಈಕ್ವಲ್ ಟು 0 ಆದಮೇಲೆ n ಈಸ್ ಈಕ್ವಲ್ ಟು 1 ತೊಗೊಳ್ಳಿ. ಈಗ x1 ಇರೋದು ಏನಾಗುತ್ತೆ, x2 ಆಗುತ್ತೆ. ಯಾಕಂದರೆ ಇಲ್ಲಿ ನೋಡಿ, n ಜಾಗದಲ್ಲಿ 1 ಹಾಕಿದಾಗ x1 + 1 x2 ಆಗುತ್ತೆ, ಈಸ್ ಈಕ್ವಲ್ ಟು x1 ಮೈನಸ್ ಎಫ್ ಆಫ್ x1 ಬೈ ಎಫ್ ಡ್ಯಾಶ್ ಆಫ್ x1 ಆಗುತ್ತೆ. x2 ಈಸ್ ಈಕ್ವಲ್ ಟು x1 ಮೈನಸ್ ಎಫ್ ಆಫ್ x1 ಬೈ ಎಫ್ ಡ್ಯಾಶ್ ಆಫ್ x1. x2 ಈಸ್ ಈಕ್ವಲ್ ಟು x1 ಏನು 2.8233 ಮೈನಸ್ ಎಫ್ ಆಫ್ 2.8233 ಹೋಲ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 2.8233. x2 ಈಸ್ ಈಕ್ವಲ್ ಟು, ಈಗ ಕ್ಯಾಲ್ಸಿಲ್ ಟೈಪ್ ಮಾಡೋಣ, ಇದು ಕ್ಯಾಲ್ಕುಲೇಟ್ ಹೊಡೀರಿ. ಈಗ ಎಕ್ಸ್ ಜಾಗದಲ್ಲಿ 2.8233 ಹೊಡೀರಿ, 2.7986 ಬರುತ್ತೆ. 2.7986 ಬರುತ್ತೆ. ನೆಕ್ಸ್ಟು ಫಾರ್ n ಈಸ್ ಈಕ್ವಲ್ ಟು 2. ಈಗ n 2 ಹಾಕಿದ್ರೆ x2 ಇರೋದು x3 ಆಗುತ್ತೆ, x1 ಇರೋದು x2 ಆಗುತ್ತೆ, ಎಫ್ ಆಫ್ x1 ಬದಲು ಎಫ್ ಆಫ್ x2 ಬರುತ್ತೆ, ಎಫ್ ಡ್ಯಾಶ್ ಆಫ್ x1 ಬದಲು ಎಫ್ ಡ್ಯಾಶ್ ಆಫ್ x2 ಬರುತ್ತೆ. x3 ಈಸ್ ಈಕ್ವಲ್ ಟು x2 ಏನು 2.7986 ಮೈನಸ್ ಎಫ್ ಆಫ್ 2.7986 ಹೋಲ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 2.7986. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಈಗ ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ಹೊಡೆದು ಎಕ್ಸ್ ಜಾಗದಲ್ಲಿ 2.7986 ಹೊಡೀರಿ. ಏನು ಬಂತು, 2.7984 ಬಂತು. ಇದನ್ನ ಬರ್ಕೊಳ್ಳಿ, x3 ಈಸ್ ಈಕ್ವಲ್ ಟು 2.7984. ನೆಕ್ಸ್ಟ್ x3 ಆದಮೇಲೆ ಈಗ ಏನು ಮಾಡಬೇಕು, ಫಾರ್ n ಈಸ್ ಈಕ್ವಲ್ ಟು, ಇದು ನೋಡಿ x2 x3 ಕಂಪೇರ್ ಮಾಡಿ ಸೇಮ್ ಇಲ್ಲ, ಅದು ಸೇಮ್ ಬರೋ ಗಂಟ ಮಾಡಬೇಕು. ಫಾರ್ n ಈಸ್ ಈಕ್ವಲ್ ಟು 3. ಇಲ್ಲಿ ಯಾವಾಗ x3 ಇರೋದು x4 ಆಗುತ್ತೆ, x2 ಇರೋದು x3 ಆಗುತ್ತೆ, ಎಫ್ ಆಫ್ x2 ಇರೋದು ಎಫ್ ಆಫ್ x3 ಆಗುತ್ತೆ, ಎಫ್ ಡ್ಯಾಶ್ ಆಫ್ x2 ಇರೋದು ಎಫ್ ಡ್ಯಾಶ್ ಆಫ್ x3 ಆಗುತ್ತೆ. ನೆಕ್ಸ್ಟ್ x4 ಈಸ್ ಈಕ್ವಲ್ ಟು x3 ಏನು 2.7984 ಮೈನಸ್ ಎಫ್ ಆಫ್ 2.7984 divided by f dash of 2.7984. Therefore x4 is equal to, ಇಲ್ಲಿ ಕ್ಯಾಲ್ಕುಲೇಟ್ ಹೊಡೀರಿ, 2.7984 ಹೊಡೀರಿ, 2.7984 ಏನು ಬಂತು ಆನ್ಸರ್, ಸೇಮ್ ಬಂತು. ಸೇಮ್ ಬಂದರೆ ನಿಲ್ಲಿಸ್ಬಿಡ್ಬೇಕು, 2.7984. Therefore x is equal to, ಇದು ರಿಯಲ್ ರೂಟ್ ಆಫ್ ದ ಗಿವನ್ ಇಕ್ವೇಷನ್ 2.7984. ಯಾಕಂದರೆ ನೀವು ಇನ್ಮೇಲೆ ಎಕ್ಸ್ ವ್ಯಾಲ್ಯೂ 2.7984 ಓಡ್ಕೊಂಡು ಹೋದರೆ ಬರೀ ಅದೇ ಬರುತ್ತಾ ಇರುತ್ತೆ, ಅದಕ್ಕೆ ಸ್ಟಾಪ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಕೊಟ್ಬಿಡ್ತೀನಿ. ಈಗ ನೋಡಿ, ಫಸ್ಟಿಂದ ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಈಕ್ವೇಷನ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 0 ನಿಯರ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಅಂತ ಕೇಳಿದರೆ ಫಸ್ಟ್ ಇದನ್ನ ಬರ್ಕೋಬೇಕು, ಇದನ್ನ ಎಫ್ ಆಫ್ ಎಕ್ಸ್ ಅಂತ ತಗೋಬೇಕು. ಎಫ್ಗೆ ಡಿಫ್ರೆನ್ಷಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಎಕ್ಸ್ ಸೈನ್ ಎಕ್ಸ್ಗೆ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸು, ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್, ಕ್ಯಾನ್ಸಲ್ ಆದರೆ ಎಕ್ಸ್ ಕಾಸ್ ಎಕ್ಸ್ ಆಗುತ್ತೆ. ಎಕ್ಸ್ ನಾಟ್ ಈಸ್ ಈಕ್ವಲ್ ಟು ಪೈನ
ಲೆಟ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು ಪೈ ಅಂತ ಬರ್ಕೋಬೇಕು. ನ್ಯೂಟನ್ ರ್ಯಾಪ್ಸನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ಕೋಬೇಕು. ಎಕ್ಸ್ ಎನ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ ಎಫ್ ಆಫ್ ಎಕ್ಸ್ ಎನ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಎನ್. ಫಾರ್ ಎನ್ ಈಸ್ ಈಕ್ವಲ್ ಟು 0 ಹಾಕಿದ್ರೆ ಎಕ್ಸ್ ಎನ್ ಇರೋದು x1 ಆಗುತ್ತೆ, ಎಕ್ಸ್ ಎನ್ ಪ್ಲಸ್ 1 ಇರೋದು x1 ಆಗುತ್ತೆ, ಇದು ಎಕ್ಸ್ ನಾಟ್ ಆಗುತ್ತೆ, ಇದು ಎಫ್ ಆಫ್ ಎಕ್ಸ್ ನಾಟ್ ಆಗುತ್ತೆ, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಆಗುತ್ತೆ. x1 ಈಸ್ ಈಕ್ವಲ್ ಟು ಎಕ್ಸ್ ನಾಟ್ ಬದಲು ಪೈ ಹಾಕಬೇಕು, ಪೈ ಕೊಟ್ಟಿದ್ದಾರಲ್ಲ ಅದು ಎಫ್ ಆಫ್ ಪೈ ಎಫ್ ಡ್ಯಾಶ್ ಆಫ್ ಪೈ. ಕ್ಯಾಲ್ಸಿ ರೇಡಿಯನಲ್ಲಿ ಇಟ್ಕೋಬೇಕು, 4 ಡೆಸಿಮಲ್ ಫಿಕ್ಸ್ ಮಾಡ್ಕೋಬೇಕು, ಈ ಥರ ಟೈಪ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ಕೊಟ್ಟು ಪೈ ಕೊಟ್ಟರೆ ಇದು ಬರುತ್ತೆ. ಆಮೇಲೆ ಕ್ಯಾಲ್ಕುಲೇಟ್ ಕೊಟ್ಟು ನೆಕ್ಸ್ಟು ಎಕ್ಸ್ ಜಾಗದಲ್ಲಿ 2.8233 ಕೊಟ್ಟರೆ 2.7986 ಬರುತ್ತೆ. ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ಜಾಗದಲ್ಲಿ 2.7986 ಕೊಟ್ಟರೆ 2.7984 ಬರುತ್ತೆ. ನೆಕ್ಸ್ಟು ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ಜಾಗದಲ್ಲಿ 2.7984 ಕೊಟ್ಟರೆ ಸೇಮ್ ಬರುತ್ತೆ, ಅವಾಗ ಸ್ಟಾಪ್ ಮಾಡಬೇಕು. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.